ಇನ್ನು ರಾಜ್ಯದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಕಮಿಷನರ್ ಇವತ್ತು ಸಸ್ಪೆಂಡ್ ಆಗಿರೋದು. ಡಿಜಿ ಆಗುವಂತ ಹೊಸಲಿದ್ದಂಥ ಬಿ ದಯಾನಂದ್ ಅವರಿಗೆ ರಾಜ್ಯ ಸರ್ಕಾರ ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಎಲ್ಲ ಒಂದ್ ಕಡೆ ಹೈಕೋರ್ಟ್ನ ತೂಗುಗತ್ತಿಯಿಂದ ತಪ್ಪಿಸಿಕೊಳ್ಳೋಕೆ ಪೊಲೀಸರ ತಲೆದಂಡವನ್ನ ಮಾಡ್ತಾ ಸರ್ಕಾರ ಈ ಪ್ರಶ್ನೆ ಕಾಡ್ತಾ ಇದೆ. ಸುಮೋಟೋ ಕೇಸನ್ನ ದಾಖಲಿಸಿಕೊಂಡು ಹೈಕೋರ್ಟ್ ಇವತ್ತು ವಿಚಾರಣೆಯನ್ನು ನಡೆಸಿತ್ತು. ಸಿಬಿಐ ತನಿಖೆಗೆ ಕೊಟ್ಟರೆ ಕಷ್ಟ ಆಗಬಹುದು, ಎಲ್ಲಿ ಸಂಕಷ್ಟ ಎದುರಾಗುತ್ತೆ ಅನ್ನುವಂತಹ ತರಾತುರಿಯಲ್ಲಿ ಸರ್ಕಾರ ಈ ರೀತಿಯಾಗಿ ಕ್ರಮ ತೆಗೆದುಕೊಂಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹೈಕೋರ್ಟ್ಗೆ ವರದಿ ನೀಡೋಕೆ ತರಾತುರಿಯಲ್ಲಿ ಪೊಲೀಸರ ತಲೆದಂಡವನ್ನ ರಾಜ್ಯ ಸರ್ಕಾರ ಮಾಡ್ತಾ ಆಗಿದೆ. ಈ ಪ್ರಶ್ನೆ ಈಗ ಉದ್ಭವ ಆಗಿದೆ. ಸಾರ್ವಜನಿಕರಲ್ಲೂ ಕೂಡ ಈ ಪ್ರಶ್ನೆ ಕಾಡ್ತಾ ಇದೆ, ಚರ್ಚೆ ಮಾಡ್ತಾ ಇದ್ದಾರೆ. ಯಾಕಾಗಿ ಪೊಲೀಸರ ಅಮಾನತ್ತು? ಹೌದು, ಕೆಲವೊಂದಷ್ಟು ಲೋಪದೋಷಗಳಾಗಿತ್ತು, ಆದರೆ ಕಂಪ್ಲೀಟ್ ಆಗಿ ಫೇಲ್ಯೂರ್ ಪೊಲೀಸ್ ಅವರದೇ ಅಲ್ವಲ್ಲ. ಒಂದು ಕಡೆ KCA ಕೂಡ ದೊಡ್ಡ ಪ್ರಮಾದವನ್ನ ಮಾಡಿತ್ತು, RCB ಮ್ಯಾನೇಜ್ಮೆಂಟ್ ಕೂಡ ದೊಡ್ಡ ಪ್ರಮಾದವನ್ನ ಮಾಡಿತ್ತು, ಪೋಸ್ಟ್ಗಳನ್ನ ಶೇರ್ ಮಾಡಿಕೊಂಡು. ಜೊತೆಗೆ DNA ಮ್ಯಾನೇಜ್ಮೆಂಟ್ ಅದನ್ನು ಕಂಪ್ಲೀಟ್ ಆಗಿ ಮ್ಯಾನೇಜ್ ಮಾಡುವಲ್ಲಿ ಫೇಲ್ ಆಯಿತು. ಇದರ ಜೊತೆಗೆ ಬರೀ ಇವರಷ್ಟೇ ಹೊಣೆಗಾರರ? ಹಾಗಿದ್ರೆ ಸರ್ಕಾರದಿಂದ ಯಾವ ತಪ್ಪು ಆಗಿಲ್ವಾ? ಹಾಗಿದ್ರೆ ಜನ ಈ ರೀತಿಯಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಪ್ರಶ್ನೆ ಇದು. ರಾಜ್ಯದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಬ್ಬ ನಗರ ಕಮಿಷನರ್ ಅನ್ನ ರಾಜ್ಯ ಸರ್ಕಾರ ಅಮಾನತು ಮಾಡಿದೆ ಅಂತಂದ್ರೆ ಅದು ಇವತ್ತಾಗಿರುವಂಥ ಒಂದು ಆದೇಶ, ಇವತ್ತು ಕೊಟ್ಟಿರುವಂತಹ ಆದೇಶ. ಅದು ಇಡೀ ಇತಿಹಾಸದಲ್ಲೇ, ಪೊಲೀಸ್ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ರಾಜ್ಯ ಸರ್ಕಾರ ಒಬ್ಬರು ಕಮಿಷನರ್ನ ಸಸ್ಪೆಂಡ್ ಮಾಡಿದೆ ಅಂತಂದ್ರೆ ಅದು ಇವತ್ತೇ ನಡೆದಿರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.